ನಾನು ಚಾಲೆಂಜ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಈ ವಿಡಿಯೋ ಶೇರ್ ಮಾಡಬೇಕಾಗಿತ್ತು. ಟೈಮ್ ಸಿಗದೆ ಇರೋ ಕಾರಣ ಇವಾಗ ಹಾಕ್ತಾ ಇದೀನಿ. 2ನೇ ತಾರೀಕು 5 ಗಂಟೆ ಹಂಗೆ ನಾವು ಒಂದು 5 ಜನ ಮಿನಿ ವ್ಲಾಗರ್ಸ್ ಮೈಸೂರಲ್ಲಿರೋ ಶರತ್ ಮನೆಗೆ ಹೋಗಿದ್ವಿ. ಆ ದಿನ ಸಂಡೇ ಆಗಿತ್ತು. ಅದಕ್ಕೆ ಸಂಜೆ ಚಿಕನ್ ಇಸ್ಕೊಂಡು ಶರತ್ ಅವ್ರ ಹೊಲದಲ್ಲಿ ಬಾರ್ಬಿಕ್ಯೂ ಸೆಟಪ್ ಮಾಡಿದ್ವಿ. ಆದ್ರೆ ಕೊನೆಯಲ್ಲಿ ಫೈರ್ ಗ್ರಿಲ್ ಮಾಡ್ಕೊಂಡು ಆ ಚಿಕನ್ ನ ತಿನ್ಕೊಂಡಿದ್ದಾಯ್ತು. ಮಾರನೇ ದಿನ ಬೆಳಗ್ಗೆ ಶರತ್ ಅವ್ರ ಹೊಲಕ್ಕೆ ಹೋಗ್ಬೇಕಾಗಿತ್ತು ಅಂತ ಕರೆದ್ರು. ಆ ಟೈಮಲ್ಲಿ ನಾನು ಕ್ರಾಕ್ಸ್ ಕಾಣಿಸಿಲ್ಲ ಅಂತ ಸುದೀಪ್ ಅವ್ರ ಕ್ರಾಕ್ಸ್ ಹಾಕೊಂಡು ಹೊರಟೆ. ಅವ್ರ ತೋಟಕ್ಕೆ ಹೋದೆ. ಅಲ್ಲೇ ಅವ್ರು ಬಿಡ್ಸಾಕ್ತಾ ಇದ್ರು ಟೊಮೆಟೊ ರಾಶಿನೂ ನೋಡಿದೆ. ಸಿಟಿಲಿರೋ ಮನೆಯಿಂದ ಬಂದಿರೋ ನಮ್ಮನ್ನೆಲ್ಲ ಸ್ವಲ್ಪ ಕೆಲಸಕ್ಕೆ ಇಳಿಸಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತಾ ಇತ್ತು. ಆಮೇಲೆ ರಿಟರ್ನ್ ಬರ್ದಾರ್ಬೇಕಾದ್ರೆ ಅವ್ರ ಗಾಡಿಲಿ ಇಂಡಿಕೇಟರ್ ಲೈಟ್ ಒಂದು ಉದ್ರೋಯ್ತು. ಏನೊಂದು 20 ಮೀಟರ್ ಹಿಂದೆ ಇರ್ಬೋದು ಅಷ್ಟೇ. ಶರತ್ ಹೋಗಿ ತಗೊಂಡ್ ಬಂದು ಗಾಡಿ ಹಾಕೊಂಡು ಮನೆಗೆ ಹೊರಟು. ಮನೆಯಲ್ಲಿ ಬೆಳ್ಳಿಗಿರೋ ಸುದೀಪ್ ಅವ್ರ ಕ್ರಾಕ್ಸ್ ಹಾಕೊಂಡಿದ್ದಕ್ಕೆ ಬೇಜಾರಾಗ್ಬೋದಾ ಅಂತ ಕೇಳಿದೆ. ನಿಮ್ ಚಪ್ಪಲಿ ಹಾಕೊಂಡಿದ್ದಕ್ಕೆ ಏನ್ ಬೇಜಾರಿಲ್ಲ ಅಲ್ಲ? ನೋ ಕಾಮೆಂಟ್ಸ್. ಆಮೇಲೆ ಎಲ್ಲರೂ ರೆಡಿಯಾಗಿ ಲಗೇಜ್ಗಳು ಪ್ಯಾಕ್ ಮಾಡ್ಕೊಂಡು ಜಾಗ ಬೇಡ ಅಂತಾನೆ ಇದ್ವಿ. ಆದ್ರೆ ಅಲ್ಲಿ ಅಳ್ತಾ ಇದ್ದ ಗಾನವಿನ್ ರೆಕಾರ್ಡ್ ಮಾಡ್ಕೊಂಡು ಅದನ್ನ ನೋಡ್ತಾ ಇದ್ದ ಭವಿತಾ ಸ್ವಲ್ಪ ಉರ್ಸಿ ನೋಡು ಎಲ್ಲ ನಿನ್ಬಿಟ್ಟು ಅವ್ರನ್ನ ವಿಡಿಯೋ ಮಾಡ್ಕೋತಾವ್ರೆ. ಆಮೇಲೆ ಗಾಡಿ ತಗೊಂಡು ಎಲ್ರಿಗೂ ಬಾಯಿ ಹೇಳಿ ಸೀದಾ ಹೊಟ್ಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ನೆಲ ಬಿಸಿ ಆಗಿತ್ತು. ಎಲ್ಲ ಜಂಪ್ ಮಾಡ್ಕೊಂಡು ಓಡಾಡ್ತಾ ಇದ್ರು. ಅದೇ ಟೈಮಿಗೆ ಕೆಲವು ಫಾಲೋವರ್ಸ್ ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು ಮೀಟ್ ಆಗಿ. ಇವಾಗ ಈ ವಿಡಿಯೋದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದ್ರೆ ಇದೆ. ನಾವು 5 ಜನ ಸೇರಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು ಒಂದು ಹೊಸ ಅಧ್ಯಾಯ ಶುರು ಮಾಡಕ್ಕೆ. ಅಂದ್ರೆ ನಾವು 5 ಜನ ಸೇರಿ ಒಂದು ಬೇರೆ ಬೇರೆ ತರದ ಎಕ್ಸ್ಪೆರಿಮೆಂಟ್ ಗಳು ಮಾಡಿ ನಿಮ್ಮನ್ನ ಅಂದ್ರೆ ಜನರನ್ನ ರೀಚ್ ಆಗಕ್ಕೆ ಒಂದು ಪ್ರಯತ್ನ ಪಡ್ತಾ ಇದೀವಿ. ಇದಕ್ಕೆ ಒಂದು ಒಳ್ಳೆ ಬಿಗಿನಿಂಗ್ ಸಿಗ್ಲಿ ಅಂತ ಎಲ್ಲರೂ ಕೈಗೂ ಒಂದೇ ತರದ ಪ್ಯಾಟರ್ನ್ ದಾರ ಕಟ್ಟಿಸ್ಕೊಂಡ್ವಿ. ಇವಾಗ ನಾವೆಲ್ಲ ಏನೋ ಒಂದು ಮಾಡ್ತಾ ಇದೀವಿ ಅಂತ ಹೇಳಿರೋದಕ್ಕಾದ್ರೂ ನಾವು ನಮ್ಮ ಕೆಲಸದಲ್ಲಿ ಸ್ವಲ್ಪ ಕ್ವಿಕ್ ಆಗಿರ್ತೀವಿ. ಸೊ ಸದ್ಯಕ್ಕೆ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.